ನಮಸ್ಕಾರ ಸ್ನೇಹಿತರೆ, ಅನು ಕಿಚನ್ಸ್ಗೆ ಸ್ವಾಗತ. ಕ್ರಿಸ್ಮಸ್ ಹಬ್ಬ ಹತ್ರ ಬರ್ತಿದೆ. ಅದಕ್ಕೋಸ್ಕರ ನಾವಿವತ್ತು ನಿಮಗೆ ಮನೆಯಲ್ಲೇ ಸಿಂಪಲ್ ಆಗಿ ಕುಕ್ಕರಲ್ಲಿ ಪ್ಲಮ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಬೇಕು ಅಂತ ಅನ್ಕೊಂಡಿದೀವಿ. ನಾವು ತೋರಿಸೋ ಥರ ಪ್ಲಮ್ ಕೇಕ್ನ ನೀವು ಮಾಡ್ಕೊಂಡ್ರೆ ಇದೇ ರೀತಿ ಒಳ್ಳೆ ಸಾಫ್ಟ್ ಆದ ಒಳ್ಳೆ ಸ್ಪಾಂಜಿ ಆದ ಪ್ಲಮ್ ಕೇಕ್ನ ನೀವು ಕೂಡ ಮನೇಲೇ ಮಾಡಿಕೊಂಡು ಸವಿಬೋದು. ಕ್ರಿಸ್ಮಸ್ ಹಬ್ಬಕ್ಕೆ ಕ್ರಿಶ್ಚಿಯನ್ ಫ್ರೆಂಡ್ ಹತ್ರ ಹೋಗಿ ಗೋಗರಿಬೇಕು ಅನ್ನೋದು ನೀಡಿರಲ್ಲ. ಹಾಗಾದರೆ ಬನ್ನಿ ಪ್ಲಮ್ ಕೇಕ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕೇಕ್ ಮಾಡ್ಕೊಳ್ಳೋದಕ್ಕೆ ನಾವು ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೋತಾ ಇದೀವಿ. ಅದಕ್ಕೋಸ್ಕರ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಸೆಂಟ್ರಲ್ಲಿ ಪಾತ್ರೆ ಇಡೋದಕ್ಕೆ ಅಂತ ಒಂದು ರಿಂಗ್ ಸಿಗುತ್ತೆ. ಆ ರಿಂಗ್ ನ ಇಟ್ಟು ಕುಕ್ಕರ್ನ ಒಂದ್ ಸ್ವಲ್ಪ ಹೊತ್ತು ಕಾಯಿಸ್ಕೋಬೇಕಾಗುತ್ತೆ. ಈ ತರ ರಿಂಗ್ ಇಲ್ಲ ಅಂದ್ರೆ ಒಂದು ಚಿಕ್ಕ ಪ್ಲೇಟ್ ನ ಉಲ್ಟಾ ದಬ್ಬ ಹಾಕಿ ಅದನ್ನು ಕೂಡ ಬಿಸಿ ಮಾಡ್ಕೋಬಹುದು. ಇದ್ರ ಜೊತೆಗೆ ಇವಾಗ ನಾವು ಹಾಲ್ನು ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹಾಲ್ನ ಬಿಸಿ ಮಾಡ್ಕೋತೀವಿ. ಹಾಲಿಗೆ ಒಂದು ಸ್ವಲ್ಪ ಬೆಣ್ಣೆನ ಹಾಕೊಂಡು ಬೆಣ್ಣೆ ಕರಗೋ ಗಂಟ ಹಾಲ್ನ ಕಾಯಿಸ್ಕೋಬೇಕಾಗುತ್ತೆ. ಈ ತರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹಾಲ್ನ ಕಾಯಿಸ್ಕೊಂಡು ಇದನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಆರಿಸ್ಕೋಬೇಕಾಗುತ್ತೆ. ಹಾಲ್ನ ತುಂಬಾ ಬಿಸಿ ಹಾಲ್ನ ಬಳಸೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆರಿಸ್ಕೋಬೇಕು. ಈ ತರ ಆದ್ರೆ ಸಾಕು. ಬೆಣ್ಣೆ ಹಾಕೊಂಡಿದೀವಿ, ಅದಕ್ಕೋಸ್ಕರ ಕಲರು ಚೇಂಜ್ ಆಗಿದೆ. ಈಗ ಕೇಕ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ 2 ಮೊಟ್ಟೆನ ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದೀವಿ. ಅದ್ರ ಜೊತೆಗೆ 160 ಗ್ರಾಮ್ ಅಷ್ಟು ಸಕ್ಕರೆನ ಹಾಕೋತಾ ಇದೀವಿ. ನಾವಿಲ್ಲಿ ಸಕ್ಕರೆ ಪುಡಿನ ಬಳಸ್ಕೊತಾ ಇಲ್ಲ. ಅದ್ರ ಜೊತೆಗೆ 60 ಗ್ರಾಮ್ ಆಯಿಲ್ ಅಂದ್ರೆ ಕುಕ್ಕಿಂಗ್ ಆಯಿಲ್, ಸನ್ಫ್ಲವರ್ ಆಯಿಲ್, ಯಾವುದಾದ್ರೂ ಆಯಿಲ್ನ ಬಳಸ್ಕೊಳ್ಳಿ. ಆದರೆ ಸ್ಮೆಲ್ ಬರಬಾರ್ದು ಆಯಿಲು, ಆ ಥರ ಎಣ್ಣೆನ ಬಳಸ್ಕೋಬೇಕಾಗುತ್ತೆ. ಇದನ್ನೆಲ್ಲ ಮಿಕ್ಸಿಲಿ 1.5 ನಿಮಿಷದವರೆಗೂ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವಿಲ್ಲಿ ಸಕ್ಕರೆ ಪುಡಿನ ಬಳಸ್ತಾ ಇಲ್ಲ, ಸಕ್ಕರೆನ ಬಳಸ್ತಾ ಇದೀವಿ. ಅದಕ್ಕೋಸ್ಕರ ಚೆನ್ನಾಗಿ ಸಕ್ಕರೆ ಪುಡಿ ಆಗಬೇಕು. ಅದಕ್ಕೋಸ್ಕರ ಮೊಟ್ಟೆ ಮತ್ತೆ ಆಯಿಲ್ನ ಎರಡನ್ನೂ ಜಾರ್ ಒಳಗಡೆ ಹಾಕೊಂಡು ಈ ತರ ಪೇಸ್ಟ್ನ ರೆಡಿ ಮಾಡ್ಕೋತೀವಿ. ಇವಾಗ ಇದು ಪೇಸ್ಟ್ನ ಒಂದು ಬೌಲ್ ಒಳಗಡೆ ಸರ್ವ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಎಲ್ಲ ಈ ತರ ಒಂದು ಕನ್ಸಿಸ್ಟೆನ್ಸಿಲಿ ಇದ್ರೆ ನಮ್ಮ ಕೇಕು ಚೆನ್ನಾಗಿ ಬರುತ್ತೆ. ಇವಾಗ ಪೇಸ್ಟ್ ಜೊತೆ ನಾವು 150 ಗ್ರಾಮ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೋತಾ ಇದೀವಿ. ಮೈದಾ ಹಿಟ್ಟನ್ನ ಯಾವಾಗಲೂ ಜಲ್ದಿ ಹಿಡ್ಕೊಂಡೇ ಮೈದಾ ಹಿಟ್ಟನ್ನ ಇದ್ರ ಒಳಗಡೆಗೆ ಹಾಕೋಬೇಕಾಗುತ್ತೆ. ಯಾಕಂದ್ರೆ ಗಂಟು ಇರ್ಬಿಡುತ್ತೆ. ನಾವು ಡೈರೆಕ್ಟಾಗಿ ಹಾಕಿದ್ರೆ ಒಳಗಡೆ ಗಂಟು ಕಟ್ಬಿಡುತ್ತೆ. ಅದಕ್ಕೋಸ್ಕರ ಈ ತರ ಕ್ಲೀನಾಗಿ ಮಾಡಿಕೊಂಡು ಮೈದಾ ಹಿಟ್ಟನ್ನ ಅದ್ರ ಒಳಗಡೆಗೆ ಹಾಕೋಬೇಕಾಗುತ್ತೆ. ಇವಾಗ ಈ ಮಿಕ್ಸ್ಗೆ 1/4 ಚಮಚದಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾ ಇದೀವಿ, ಬೇಕಿಂಗ್ ಸೋಡಾ ಅಲ್ಲ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ನಾವಿಲ್ಲಿ ಬೇಕಿಂಗ್ ಸೋಡಾ ಹಾಕ್ತಿಲ್ಲ. ಬೇಕಿಂಗ್ ಸೋಡಾ ಬೇರೆ, ಬೇಕಿಂಗ್ ಪೌಡರ್ ಬೇರೆ. ದಯವಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು, ಕೆಲವರು ಹೇಳ್ತಾರೆ ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಹಾಕೋಬೋದು ಅಂತ. ಇಲ್ಲ, ಬೇಕಿಂಗ್ ಸೋಡಾ ಹಾಕಿದ್ರೆ ನಿಮ್ಮ ಕೇಕು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಬೇಕಿಂಗ್ ಪೌಡರ್ನೇ ಹಾಕ್ಕೊಳ್ಳಿ. ಇದನ್ನು ನೀವು ಯಾವುದೇ ನಾರ್ಮಲ್ ಶಾಪಿಗೆ ಹೋದ್ರೂ ಸಿಗುತ್ತೆ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು ಪ್ಯಾಟರ್ನ್ನ ರೆಡಿ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಕನ್ಸಿಸ್ಟೆನ್ಸಿಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಪೇಸ್ಟಿಗೆ ವನಿಲಾ ಎಸೆನ್ಸ್ನ ಹಾಕೋಬೇಕಾಗುತ್ತೆ. ವನಿಲಾ ಎಸೆನ್ಸ್ ಕೂಡ ಅಷ್ಟೇ, ನಾವು ಜಾಸ್ತಿ ಏನಲ್ಲ, 1/4 ಚಮಚ ಅಷ್ಟು ಹಾಕೋಬೇಕಾಗುತ್ತೆ ಅಷ್ಟೇ. ಇದು ಸ್ವಲ್ಪ ನಮ್ಮ ಕೇಕ್ಗೆ ವನಿಲಾ ಫ್ಲೇವರ್ ಕೊಡುತ್ತೆ, ಫ್ಲೇವರ್ಗೋಸ್ಕರ ಹಾಕೋತೀವಿ. ಅದ್ರ ಜೊತೆಗೆ 1/4 ಚಮಚ ಉಪ್ಪು ಕೂಡ ಹಾಕೋತಾ ಇದೀವಿ, ಸುಮ್ಮನೆ ಸ್ವಲ್ಪ ಟೇಸ್ಟ್ಗೆ ಅಂತ ಅಷ್ಟೇ, ಬೇರೆ ಏನೇನು ಇಲ್ಲ. ಇದನ್ನೆಲ್ಲ ಹಾಕೊಂಡು ಮತ್ತೆ ಚೆನ್ನಾಗಿ ಪೇಸ್ಟ್ನ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಕ್ಲೀನಾಗಿ ಮಿಕ್ಸ್ ಆಗಬೇಕು ಇದೆಲ್ಲ. ನೋಡಿ, ಕಲರ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ನೀವು ಬೇಕು ಅಂದರೆ ಇಲ್ಲಿ ಕೋಕೋ ಪೌಡರ್ ಕೂಡ ಸೇರಿಸ್ಕೋಬಹುದು. ಬಟ್ ನಾವಿಲ್ಲಿ ವೆನಿಲಾ ಮತ್ತೆ ಪ್ಲೇನ್ ಕೇಕ್ ಮಾಡ್ತಾ ಇರೋದ್ರಿಂದ ಬರೀ ನಾವು ವೆನಿಲಾ ಎಸೆನ್ಸ್ನ ಮಾತ್ರ ಆ್ಯಡ್ ಮಾಡ್ಕೋತಾ ಇದೀವಿ. ಇವಾಗ ಇದಕ್ಕೆ ನಾವು ಆಲ್ರೆಡಿ ಕಾಯಿಸ್ಕೊಂಡಿದ್ವಲ್ಲ ಹಾಲ್ನ, ಆ ಹಾಲ್ನ ಸೇರಿಸ್ಕೊಂಡು ಸ್ವಲ್ಪನೇ ಸೇರಿಸ್ಕೊಂಡು ಕಲ್ಸ್ಕೊಳ್ತಾ ಬರಬೇಕು. ತೆಳ್ಳಗಾಗಬೇಕು ನಾವು ಮಾಡ್ಕೊಂಡಿರ್ತಿರೋ ಪೇಸ್ಟು. ಅದಕ್ಕೋಸ್ಕರ ಹಾಲ್ನ ಒಂದೇ ಸತಿ ಹಾಕೊಂಡಿಲ್ದಂಗೆ ಸ್ವಲ್ಪನೇ ಹಾಕ್ಕೊಂಡು ಒಂದೊಂದು ಪ್ಯಾಟ್ರನ್ ಥರ ರೆಡಿ ಮಾಡಿಕೊಂಡು ಹಾಲ್ನ ಹಾಕ್ಕೊಳ್ತಾ ಬರಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನೋಡಿ ಇವಾಗ ಎಷ್ಟು ಕ್ಲೀನಾಗಿ, ಎಷ್ಟು ಒಂದು ಒಳ್ಳೆ ಪ್ಯಾಟ್ರನಲ್ಲಿ ಬಂದಿದೆ ಅಂತ. ಈ ಥರ ತೆಳ್ಳಗಾಗಬೇಕು, ತುಂಬ ಗಟ್ಟಿಗೂ ಇರಬಾರ್ದು ಪೇಸ್ಟು. ಯಾಕಂದರೆ ನಾವು ಕೇಕ್ ಮಾಡ್ತೀವಲ್ಲ, ಕೇಕು ತುಂಬ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗಟ್ಟಿಯಾಗೂ ಇಲ್ದಿದ್ದಂಗೆ ತುಂಬ ತೆಳ್ಳಗೂ ಇಲ್ದಿದ್ದಂಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಲಿ ಇರಬೇಕು. ನಾವು ಲಾಸ್ಟಲ್ಲಿ ತೋರಿಸ್ತೀವಿ ಯಾವ ಥರ ಇರಬೇಕು ಅಂತ. ಆ ಥರ ಪೇಸ್ಟ್ ಇತ್ತು ಅಂದರೆ ನಮ್ಮ ಕೇಕು ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಕೇಕ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಆಲ್ರೆಡಿ ಹಾಕ್ಕೊಂಡಿದ್ದೀವಿ. ನೀವು ಬೇಕು ಅಂದರೆ ಇದಕ್ಕೆ ಮೇಲ್ಗಡೆ ಟೂಟಿ ಫ್ರೂಟಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಬಟ್ ನಾವಿಲ್ಲಿ ಟೂಟಿ ಫ್ರೂಟಿ ಆ್ಯಡ್ ಮಾಡ್ತಾ ಇಲ್ಲ, ನಾವು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಅದಕ್ಕೋಸ್ಕರ ಗೋಡಂಬಿ, ದ್ರಾಕ್ಷಿ ಮತ್ತು ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಮಾಡ್ಕೊಂಡಿರೋ ಕೇಕ್ ಪ್ಯಾಟರ್ ಒಳಗಡೆ ಹಾಕೋತಾ ಇದ್ದೀವಿ. ಜೊತೆಗೆ ಇದನ್ನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋತೀವಿ. ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ಕೆಳಗಡೆಗೆ ಹೋಗಿ ಸೇರ್ಕೊಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋತಿದ್ದೀವಿ.
ಸ್ನೇಹಿತರೆ, ಇವಾಗ ಕುಕ್ಕರ್ ಒಳಗಡೆ ಇಡೋದಕ್ಕೆ ನೀವು ಯಾವ ಪಾತ್ರೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಆ ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಕೈಯಲ್ಲಿ ಆ ಪಾತ್ರೆ ಫುಲ್ಲು ಸೌರಿ ಎಣ್ಣೆನ ಫುಲ್ಲು ಸೈಡಲ್ಲಿ, ಸೆಂಟ್ರಲ್ಲಿ ಎಲ್ಲ ಕಡೆ ಎಣ್ಣೆ ಹೋಗಬೇಕು. ಆ ಥರ ಎಣ್ಣೆನ ಕ್ಲೀನಾಗಿ ಸೌರ್ಕೊಳ್ತಾ ಬನ್ನಿ. ಎಣ್ಣೆ ಸೌರಿರೋ ಪಾತ್ರೆಗೆ ಇವಾಗ ಸ್ವಲ್ಪ ಮೈದಾ ಹಿಟ್ಟನ್ನ ಚೆನ್ನಾಗಿ ಎಲ್ಲ ಕಡೆ ಚಿಮುಕ್ಸ್ಕೊಂತ ಕ್ಲೀನಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ಯಾವುದೇ ಬಟರ್ ಪೇಪರ್ ಆಗಿರಲಿ, ಇಲ್ಲಾಂದರೆ ಓವನಲ್ಲಿಡೋ ಪಾತ್ರೆ ಆಗಿರಲಿ, ಆ ಥರ ಯಾವುದೂ ಇಡ್ತಿಲ್ಲ. ಈ ಥರ ಪಾತ್ರೆಯಲ್ಲಿ ಮಾಡ್ಕೋತೀವಿ ಅಂದರೆ ನಾವು ಈ ಥರ ಒಂದು ಪ್ರೋಸೆಸ್ಸನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಮೈದಾ ಹಿಟ್ಟನ್ನು ಚೆನ್ನಾಗಿ ಹಾಕ್ಕೊಂತ ಒಂದು ಪಾತ್ರೆನ ಕ್ಲೀನಾಗಿ ರೆಡಿ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ನಾವು ಆವಾಗಲೇ ಏನು ಕೇಕಿಗೆ ಅಂತ ಒಂದು ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದ್ವಿ, ಆ ಪ್ಯಾಟರ್ನ ತೆಗೆದು ನಾವು ಈ ಪಾತ್ರೆ ಒಳಗಡೆಗೆ ಇವಾಗ ಹಾಕೋತಾ ಇದ್ದೀವಿ. ಸ್ನೇಹಿತರೆ, ನಾವಿವಾಗ ಕೇಕಿಗೆ ಅಂತ ಮಾಡಿರೋ ಮಿಶ್ರಣನ ಪಾತ್ರೆಯಲ್ಲಿ ಹಾಕೊಂಡು ಆ ಪಾತ್ರೆನ ಕುಕ್ಕರ್ ಒಳಗಡೆಗೆ ಇಟ್ಕೋತಾ ಇದ್ದೀವಿ. ಕುಕ್ಕರು ತುಂಬ ಬಿಸಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಪಾತ್ರೆನ ಅದ್ರ ಒಳಗಡೆಗೆ ಇಡಿ. ಪಾತ್ರೆನ ಕ್ಲೀನಾಗಿ ಒಳಗಡೆ ಇಟ್ಟು ಕುಕ್ಕರ್ ಮುಚ್ಚಿ ವಿಸಿಲ್ ಹಿಡ್ದಿಲ್ದಂಗೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು 40ರಿಂದ 45 ನಿಮಿಷದವರೆಗೂ ಕುಕ್ಕರ್ನ ಬೇಯಿಸ್ಬೇಕಾಗುತ್ತೆ. ಸ್ನೇಹಿತರೆ, ನಾವಿವಾಗ 40 ನಿಮಿಷ ಕೇಕ್ನ ಬೇಯಿಸ್ಕೊಂಡಿದ್ದೀವಿ. ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಕೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫ್ಲಫಿಯಾಗಿ, ತುಂಬ ದಪ್ಪ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಬೆಂದಿದೆಯಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಚಾಕು ಇಲ್ಲ ಕಡ್ಡಿ ಏನಾದರೂ ಇಟ್ಟು ಚೆಕ್ ಮಾಡ್ಬೋದು. ಕಡ್ಡಿ ಒಳಗಡೆ ಏನಾದರೂ ನಿಮಗೆ ಕೇಕ್ ಅಂಟಿದ್ರೆ ಇನ್ನೂ ಕೇಕ್ ಬೆಂದಿಲ್ಲ ಅಂತ, ಅವಾಗ ಇನ್ನೂ ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಬಟ್ ಇವಾಗ ನಮ್ಮ ಕೇಕು ಚೆನ್ನಾಗಿ ಬೆಂದಿದೆ. ನಾವಿದನ್ನು ಆರೋದಕ್ಕೆ ಬಿಟ್ಟು ಅದಾದಮೇಲಿಂದ ಎತ್ಕೊತಾ ಇದ್ದೀವಿ. ಇವಾಗ ಕುಕ್ಕರಿಂದ ಆಚೆ ಕಡೆಗೆ ಎತ್ಕೊಂಡಿದ್ದೀವಿ. ನೋಡಿ, ನಾವು ಪಾತ್ರೆಯಲ್ಲಿ ಇಟ್ಟಿರೋದ್ರಿಂದ ಪಾತ್ರೆಯಲ್ಲೂ ಕೂಡ ಏನೂ ಅಂಟಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಎಣ್ಣೆ ಮತ್ತು ಮೈದಾ ಹಿಟ್ಟನ್ನ ಹಾಕಿ ಚೆನ್ನಾಗಿ ಒಂದು ಕವರಿಂಗ್ ಕೊಟ್ಟಿದ್ವಿ. ಆ ಕವರಿಂಗ್ ಕೊಟ್ಟಿರೋದ್ರಿಂದ ಎಲ್ಲೂ ಕೂಡ ನಮಗೆ ಕಚ್ಕೊಂಡಿದೆ ಅನ್ನೋ ಪ್ರಾಬ್ಲಮ್ ಎಲ್ಲ ಏನೂ ಬಂದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಬಂದಿದೆ ಅಂತ ಸ್ನೇಹಿತರೆ. ಈ ಥರ ತುಂಬ ಈಸಿಯಾಗಿ ಕೇಕು ನೀವು ಕೂಡ ಮನೇಲೇ ಮಾಡ್ಕೋಬೋದು. ಇದೇ ಥರ ಕೇಕ್ನ ನೀವು ಕೂಡ ಮಾಡ್ಕೊಳ್ಳಿ. ಕ್ರಿಸ್ಮಸ್ನ ನೀವು ಕೂಡ ಮನೇಲೇ ಮಾಡಿ ಎಂಜಾಯ್ ಮಾಡಿ. ಮನೆಯವರೆಲ್ಲ ಕೂತ್ಕೊಂಡು ತಿನ್ಬೋದು. ಯಾವುದೇ ಫ್ರೆಂಡಿಗೋಸ್ಕರ ವೆಯ್ಟ್ ಮಾಡಬೇಕು ಅನ್ನೋ ನೀಡಿರಲ್ಲ. ನೋಡಿ, ಈ ಥರ ಇವಾಗ ನಾವು ಕಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ. ಈ ಥರ ಸ್ಮೂತಾಗಿ ಕ್ಲೀನಾಗಿ ಎಷ್ಟು ಕ್ಲೀನಾಗಿ ಕಟ್ ಮಾಡ್ಬೋದು ಅಂತ ನೋಡಿ. ಅದೇ ಥರ ಒಳಗಡೆನೂ ಕೂಡ ಅಷ್ಟೇ ತುಂಬ ಸ್ಮೂತಾಗಿ ಬಂದಿರುತ್ತೆ. ನೋಡಿ, ಇವಾಗ ನೀವೇ ನೋಡ್ತೀರಾ ಎಷ್ಟು ಸ್ಪಾಂಜಿಯಾಗಿ, ಎಷ್ಟು ಸ್ಮೂತಾಗಿ, ಎಷ್ಟು ಪಫಿಯಾಗಿ ಬಂದಿದೆ ಅಂತ. ಈ ಥರ ಒಂದು ಕೇಕ್ನ ನೀವು ಮನೇಲೇ ಮಾಡಿಕೊಂಡ್ರೆ ಆರಾಮಾಗಿ ಮನೆ ಪೂರ್ತಿ ಇರೋ ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಈ ಕೇಕ್ನ ತಿನ್ಬೋದು. ನಿಮಗೆ ಬೇಕ್ರಿಲಿ ಏನು ಕೇಕ್ ಸಿಗುತ್ತಲ್ಲ ಅದೇ ಥರ ಟೇಸ್ಟು ಕೂಡ ಇರುತ್ತೆ, ಫ್ಲೇವರ್ ಕೂಡ ಇರುತ್ತೆ. ನೀವು ಕೂಡ ಒಂದ್ಸತಿ ಈ ಥರ ಕೇಕ್ನ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನಮಗೆ ತಿಳಿಸಿ.